ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. ನೀಡಿರುವ ಚಿತ್ರದಲ್ಲಿ ವೃತ್ತದಲ್ಲಿ O ಕೇಂದ್ರವಾಗಿದ್ದು ಕೋನ BAC. ಓಕೆ, ಸೊ ಇಲ್ಲಿ ಕೋನ BAC ಮತ್ತು ಕೋನ ABC 4:5 ಆದರೆ ಕೋನ BDC ಅನ್ನ ಅಳತೆ. ಆಯ್ಕೆ A 10 ಡಿಗ್ರಿ, ಆಯ್ಕೆ B 40 ಡಿಗ್ರಿ, ಆಯ್ಕೆ C 55 ಡಿಗ್ರಿ, ಆಯ್ಕೆ D 90 ಡಿಗ್ರಿ. ಸೊ ಇಲ್ಲಿ ಕೋನ ACB ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಯಾಕಂದ್ರೆ ಇಲ್ಲಿ ಕೋನ ACB, ಸೊ ಇಲ್ಲಿ ತ್ರಿಭುಜ ACB ಅಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಕೋನ ACB ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 4:5 ಇದೆ, ಸೊ 4x ಪ್ಲಸ್ 5x. ಸೊ ಕೋನ ACB ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 9x ಆಗುತ್ತೆ. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿದ್ರೆ, ಸೊ AB ಕೇಂದ್ರದ ಮೂಲಕ, ಸೊ ಆಕ್ಚುಲಿ ಇಲ್ಲಿ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ AB ಏನಾಗಿದೆ, ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಸೊ ಹಾಗಾಗಿ AB ಏನಾಗುತ್ತೆ ಹೇಳಿ, ವ್ಯಾಸ ಆಗತ್ತೆ. ಸೊ ವ್ಯಾಸವು ಏನಾಗತ್ತೆ ಹೇಳಿ, ಪರಿಧಿಯಲ್ಲಿ ಉಂಟು ಮಾಡುವಂತಹ ಕೋನ. ಸೊ ಯಾವ್ದು ಹೇಳಿ, ACB. ಓಕೆ, ಸೊ ಇಲ್ಲಿ ಪರಿಧಿಯಲ್ಲಿ ಉಂಟು ಮಾಡುವಂತಹ ಕೋನ ACB ಆಗತ್ತೆ. ಸೊ ಹಾಗಾದ್ರೆ ಇದು 90 ಡಿಗ್ರಿ ಆಗಿರುತ್ತೆ. ಸೊ ಕೋನ ACB ಇಸ್ ಈಕ್ವಲ್ ಟು ಏನಾಯ್ತು, 90 ಡಿಗ್ರಿ. ಯಾಕಂದ್ರೆ ಈ AOB ಏನ್ ಹೇಳಿ ವ್ಯಾಸ ಆಗಿದ್ದು, ಸೊ ಇದು ಪರಿಧಿಯಲ್ಲಿ ಉಂಟು ಮಾಡುವಂತಹ ಕೋನ. ಓಕೆ, ಏನಾಗಿರುತ್ತೆ, ಇದರ ಅರ್ಧದಷ್ಟು ಇರುತ್ತೆ. ಓಕೆ, ಹಾಗಾಗಿ ACB ಏನ್ ಹೇಳಿ 90 ಡಿಗ್ರಿ ಆಗುತ್ತೆ. ಸೊ ಹಾಗಾದ್ರೆ 180 ಡಿಗ್ರಿ ಮೈನಸ್ 9x ಈಸ್ ಈಕ್ವಲ್ ಟು ಕೋನ ACB ಏನ್ ಹೇಳಿ 90 ಡಿಗ್ರಿ. ಓಕೆ, ಸೊ ಹಾಗಾದ್ರೆ 9x ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 90. x ಈಸ್ ಈಕ್ವಲ್ ಟು 90 ಡಿವೈಡೆಡ್ ಬೈ 9. ಸೊ 9 1 9 10 x ಈಸ್ ಈಕ್ವಲ್ ಟು 10 ಡಿಗ್ರಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು BDC ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ BDC, ಸೊ ಇಲ್ಲಿ ಏನಾಗಿದೆ, ಒಂದೇ ಜ್ಯಾ. ಸೊ ಇಲ್ಲಿ ನಮ್ಗೆ BAC, ಸೊ BAC ಎಷ್ಟು ಬಂದಿದೆ, ಸಾರಿ ACB ಬಂದಿದೆ ಅಲ್ವಾ. ಸೊ ಇಲ್ಲಿ ACB ಎಷ್ಟು ಬಂದಿದೆ, 10 ಡಿಗ್ರಿ ಬಂದಿದೆ. ಓಕೆ, ಸೊ ACB ಎಷ್ಟು ಬಂದಿದೆ, 10 ಡಿಗ್ರಿ ಬಂದಿದೆ. ಹಾಗಾದ್ರೆ ಇಲ್ಲಿ ನಾವು BAC, ಸೊ ಇಲ್ಲಿ BAC ಮತ್ತು ABC ಯ ಅನುಪಾತ ಏನ್ ಹೇಳಿ 4:5. ಹಾಗಾದ್ರೆ ಇದು ಎಷ್ಟಾಗತ್ತೆ, 40 ಡಿಗ್ರಿ ಆಗತ್ತೆ. ಸೊ ಇದು 50 ಡಿಗ್ರಿ ಆಗತ್ತೆ. ಓಕೆ, ಸಾರಿ ಒಂದ್ ಸೆಕೆಂಡ್, ಇಲ್ಲಿ 40 ಡಿಗ್ರಿ. ಸೊ ಪ್ಲಸ್ ಇಲ್ಲಿ ABC, ಸೊ ಇದು 5 ಆಗಿರೋದ್ರಿಂದ 50 ಡಿಗ್ರಿ. ಸೊ ಇಲ್ಲಿ ಒಂದೇ ಜ್ಯಾ BC. ಓಕೆ, ಸೊ ಇಲ್ಲಿ BC ಏನ್ ಹೇಳಿ ಒಂದೇ ಜ್ಯಾ BC ಅನ್ನ ಆಧರಿಸಿರುವಂತಹ ಕೋನಗಳು ಏನಾಗುತ್ತೆ ಹೇಳಿ ಸಮನಾಗಿರುತ್ತೆ. ಸೊ ಹಾಗಾಗಿ ಕೋನ BAC, ಸೊ ಕೋನ BAC ಮತ್ತು ಕೋನ BDC ಓಕೆ ಜ್ಯಾವನ್ನ ಆಧರಿಸಿದೆ ಅಲ್ವಾ. ಸೊ ಈ ಜ್ಯಾವನ್ನ ಆಧರಿಸಿರುವಂತಹ ಕೋನ ಆಗುತ್ತೆ. ಹಾಗಾಗಿ ಇದು ಎರಡು ಏನಾಗಿರುತ್ತೆ ಹೇಳಿ ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ BDC ಈಸ್ ಈಕ್ವಲ್ ಟು ಕೋನ ಏನ್ ಹೇಳಿ BAC ಆಗುತ್ತೆ. ಸೊ ಇದು ಎರಡು ಏನಾಗಿರುತ್ತೆ 40 ಡಿಗ್ರಿ ಆಗಿರುತ್ತೆ. ಓಕೆ, ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಕೋನ BDC ಅಳತೆ 40 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.